ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ Yeah. ಟೀಚರ್ ಅಂತ Yeah. ಮೋರ್ ಯು ಸಿ. ಅಥವಾ ಟುಡೇ ನಿಮ್ಮ ಎಕ್ಸ್ಪೀರಿಯನ್ಸ್ ಮೂಲಕನೂ ಪೀಪಲ್ ಆರ್ ಶಾಪಿಂಗ್ ಅಂದರೆ Yeah. ಫಾರ್ ಲೈಫ್ ಟಿಪ್ಸ್ ಆಗಿರಲಿ, ಹೌ ಟು ಲುಕ್ ಅಟ್ ಲೈಫ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಟಾಕಿಂಗ್ ಅಬೌಟ್ ಇನ್ಫ್ಲೂಯೆನ್ಸಸ್, ಐ ಥಿಂಕ್ ನೀವೇ ಮೆನ್ಷನ್ ಮಾಡ್ದಂಗೆ ರಮ್ಯಾ ಅವ್ರ ಫ್ಯಾನ್ ನೀವು. ಆ್ಯಂಡ್ ನಾನು ನಿಮ್ಮ ಇನ್ಸ್ಟಾದಲ್ಲಿ ಪೋಸ್ಟ್ ಕೂಡ ನೋಡಿದೆ, ಬೇರೆ ನೀನು ಯು ಪುಟ್ ಅ ಪೋಸ್ಟ್ ವಿತ್ ಹರ್ ಫೋಟೋ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಜಸ್ಟ್ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್, ಇದು ಫ್ರೆಂಡ್ಶಿಪ್ಸ್ ಇನ್ ದ ಇಂಡಸ್ಟ್ರಿ, ದೇ ಸೇ ರಿಯಲ್ ಲೈಫಲ್ಲಿ ಒಂದು ಫ್ರೆಂಡ್ ಮನೆ ಬಾಗಿಲು ಯಾವತ್ತೂ ದೂರ ಅಂತ ಅನ್ಸಲ್ಲ. ಯಾವುದೇ ಊರಲ್ಲಿದ್ರೂ ಫ್ರೆಂಡ್ಸ್ ಮನೆ ಬಾಗಿಲು ಯಾವತ್ತೂ ದೂರ ಅನ್ಸಲ್ಲ ಅಂತ. ವಾಟ್ ಡಸ್ ದೀಸ್ ಕೈಂಡ್ ಆಫ್ ಸೆಂಟೆನ್ಸಸ್ ಮೀನ್ ಟು ಯು? ಇಸ್ ಇಂಡಸ್ಟ್ರಿನಲ್ಲಿ ಫ್ರೆಂಡ್ಸ್ ಮಾಡ್ಕೊಳ್ಳೋಕ್ಕೆ ಅದು ಜಾಗನಾ? ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ, ನಿಮ್ಮದೇನು? ಐ ಹ್ಯಾವ್ ಸೋ ಮೆನಿ ಫ್ರೆಂಡ್ಸ್ ಇನ್ ಇಂಡಸ್ಟ್ರಿ. ತುಂಬ ಖುಷಿಯಿಂದ ಹೇಳ್ಕೊತೀನಿ. ಐ ಹ್ಯಾವ್ ಸೋ ಮೆನಿ ಗುಡ್ ಫ್ರೆಂಡ್ಸ್. ಆ್ಯಂಡ್ ನನಗೆ ಎಲ್ಲ ಹೀರೋಯಿನ್ಸು ಗೊತ್ತು, ಎಲ್ಲ ಹೀರೋಸು ಗೊತ್ತು, ಎಲ್ಲ ಆ್ಯಕ್ಟರ್ಸು ಗೊತ್ತು. ಆ್ಯಂಡ್ ನನಗೆ ದಿನಕ್ಕೆ ಅಟ್ಲೀಸ್ಟ್ ಒಂದು 2-3 ಜನ ಆರ್ಟಿಸ್ಟ್ಗಳ ಜೊತೆ ನಾನು ಮಾತಾಡೇ ಆಡ್ತೀನಿ. ಹೌದಾ? ಐ ಹ್ಯಾವ್ ಗ್ರೇಟ್ ಫ್ರೆಂಡ್ಸ್ ಇನ್ ಇಂಡಸ್ಟ್ರಿ. ನನಗೆ ಐ ಹ್ಯಾವ್ ಡಿಫ್ರೆಂಟ್ ಕನೆಕ್ಷನ್ ವಿತ್ ರಮ್ಯಾ ಅವ್ರ ಜೊತೆ, ಮಿಲನ ಜೊತೆ ಅಂದರೂ ನಾನು ಬೆಂಗಳೂರಿಗೆ ಬಂದರೆ ಒಂದಿನ ಅವ್ರ ಮನೇಲಿ ಇದ್ದೇ ಇರ್ತೀನಿ, ಆ ಥರ. ಆ್ಯಂಡ್ ಸಂಜನಾ, ಅರ್ಚನಾ, ಸಪ್ತಮಿ, ರೋಶ್ನಿ ಇಂಡಸ್ಟ್ರಿ ಫ್ರೆಂಡ್ ಅಂತ ಕರೆಯಲ್ಲ. ರೋಶ್ನಿ ನಾನು ಒಂದು ಆಲ್ಮೋಸ್ಟ್ 13 ಇಯರ್ಸಿಂದ ಫ್ರೆಂಡ್ಸು, ಬಿಫೋರ್ ಇಂಡಸ್ಟ್ರಿಯಿಂದನೂ ಫ್ರೆಂಡ್ಸು. ಸೊ ಆ ಥರ ಐ ಹ್ಯಾವ್ ಸೋ ಮೆನಿ ಫ್ರೆಂಡ್ಸ್. ಆ್ಯಂಡ್ ಐ ಮೆಟ್ ಆಶಿಕಾ ಇನ್ ಅನ್ ಇವೆಂಟ್. ಐ ವಾಸ್ ಲೈಕ್, there are so many nice girls who doesn't show tantrums. Is so good. We just need to connect. We just need to talk. ಎಲ್ಲರಿಗೂ ಸೇಮ್ ಕತೆಗಳಿರುತ್ತೆ, ಎಲ್ರಿಗೂ ಸೇಮ್ ಸ್ಟೋರಿಗಳಿರುತ್ತೆ. ಸೊ ನನಗೆ ಥ್ಯಾಂಕ್ಫುಲಿ ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ಈವನ್ ಹೀರೋಸ್. ನನಗೆ ಎನಿ ಟೈಮ್ ನನಗೆ ಏನೇ ಕಷ್ಟ ಆಗಲಿ, ಏನೇ ಆಗಲಿ, ಏನಾದರೂ ಒಂದು ಮೂಮೆಂಟಿಗೆ ಏನಾದರೂ ಡಿಸಿಷನ್ ತೊಗೊಳ್ಬೇಕು ಅಂತಂದ್ರೂ ಇವಾಗ ನಾನು ಒಂದು 5 ಜನಕ್ಕೆ ಕಾಲ್ ಮಾಡ್ಬೋದು, ತೊಗೊಳ್ಳ ಬೇಡವಾ ಅಂತ ಕರೆಕ್ಟಾಗಿ ಡಿಸಿಷನ್ ಕೊಡ್ತಾರೆ. ಸೊ ಐ ಹ್ಯಾವ್ ಮೇಂಟೈನ್ಡ್ ವೆರಿ ಗುಡ್ ರಿಲೇಷನ್ಶಿಪ್. ಆ್ಯಂಡ್ ನನಗೆ ನಾನು ಯಾವ ಥರ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ನಿನ್ನಿಂದ ನನಗೆ ಉಪಯೋಗ ಆಗುತ್ತೆ ಅಂತ ನೀನು ನನ್ನ ಫ್ರೆಂಡ್ಸ್ ಮಾಡ್ಕೊ ಅಂತ ಅಂತಾರಲ್ಲ, ಅಂಥವ್ರಿಂದ ನಾನು ದೂರ ಇದ್ಬಿಟ್ಟಿದ್ದೀನಿ. ನನ್ನನ್ನು ನಾನಾಗಿ ಆ್ಯಕ್ಸೆಪ್ಟ್ ಮಾಡಿಕೊಂಡು, ನನಗೆ ಸಿನಿಮಾ ಚೆನ್ನಾಗಾಯಿತು ಅಂತ ಕಾಲ್ ಮಾಡೋರು ಬೇಡ, ಚೆನ್ನಾಗಾಗಲಿಲ್ಲ ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರು ಅಂತ ಕಾಲ್ ಮಾಡೋ ಒಂದಿಷ್ಟು ಫ್ರೆಂಡ್ಸು ನಾನು ಮಾಡ್ಕೊಂಡಿದ್ದೀನಿ. ಕಷ್ಟ ಕಾಲಕ್ಕಾಗೋರೆ ರಿಯಲ್ ಇದಲ್ಲ, ನಾಟ್ ಯುವರ್ ವೆನ್ ದ ಗೋಯಿಂಗ್ ಇಸ್ ಗುಡ್ ಅವಾಗ ಬರೋರು. ದೇ ವಾಂಟ್ ಸ್ಟೇ, ದೇ ಜಸ್ಟ್ ದೇರ್ ಫಾರ್ ಯುವರ್ ನೇಮ್. ಹಿಂಗೆ ಬರ್ತಾರೆ, ಇನ್ನೊಂದು ಫ್ಲಾಪ್ ಆದ್ಮೇಲೆ ತಿರುಗಿ ನೋಡಿದ್ರೆ ಇರೋದೇ ಇಲ್ಲ. ಅಷ್ಟೇ. ಹಾಂ, ಎಲ್ಲೋ ನೋಡಿದ್ದೆ, ಎಲ್ಲೋ ಗೊತ್ತಿತ್ತು ಅಂತಾರೆ ಅಷ್ಟೇ. ಯಾರು ಅಷ್ಟೇನು ಕ್ಲೋಸ್ ಇರಲಿಲ್ಲಪ್ಪ ನಾವು ಅಂತಾರೆ. ಅದೇ ಒಂದು ಸೂಪರ್ ಹಿಟ್ ಸಿನಿಮಾ ಆದಾಗ ವಿ ಯೂಸ್ ಟು ಗೋ, ಒಟ್ಟಿಗೆ ಕಾಫಿ ಕುಡಿತಾ ಇದ್ವಿ, ದಿನ ಮಾತಾಡ್ತಾ ಇದ್ವಿ ಅಂತಾರೆ. ಸೊ ಆ ಥರ ಫ್ರೆಂಡ್ಸ್ ನಾನು ಮುಟ್ಟೇ ಇಲ್ಲ. Good. So even Thanks in for real sharing, life. how you make friends and how you see connections, what do you see in people ಅನ್ನೋದು. So being a psychology student, I think that comes to naturally now to you to read people and see ಇದು. Even when I'm in tough times and all, I should ಮಿಲನ ಕೃಷ್ಣ ಎಸ್ಪೆಷಲಿ ಎಷ್ಟು ಫ್ಯಾಮಿಲಿ ಥರ ನಿಂತರು ಅಂದರೆ, ಎಷ್ಟೊಂದು ವಿಷಯದಲ್ಲಿ ಏನೇ ಒಂದು ಟ್ರೋಲ್ ಆಗಲಿ, ಒಂದು ಬ್ಯಾಡ್ ಕಾಮೆಂಟ್ ಆಗಲಿ, ಏನೇ ಆದರೂ ಕಾಲ್ ಮಾಡುತ್ತೆ. ಏನಮೃತ ಹಿಂಗಾಯ್ತು ಅಂತ ಕೃಷ್ಣ ಕಾಲ್ ಮಾಡಿ, ನೋಡಿದ್ಯಾ ಕಮೆಂಟು? ನೋಡಿದೆ ಅಂದೆ, ಯಾವಾಗಲೇ ಬಿಟ್ಟಾಕು. ಸೊ ದರ್ ಆ್ಯಟಿಟ್ಯೂಡ್ ಇಸ್ ದೇರ್. ನೋ ವೆನ್ ಎವರ್ ಐ ಗೋ, ಅವ್ರ ಮನೆಗೆ ಹೋದಾಗ ಕೂತಾಗ ಎಷ್ಟೊಂದು ಸಜೆಷನ್ ಶಿ ಗಿವ್ಸ್. ಶಿ ಇಸ್ ಬಿಕಮ್ ಮೈ ಸಿಸ್ಟರ್. ಸೊ ಆ ಥರ ಕನೆಕ್ಷನ್ಸ್ ನಂಗೆ ತುಂಬ ಆಯಿತು. ಇವನ್ ರಮ್ಯಾ ಅವರೊಟ್ಟಿಗೆ ಅವ್ರ ಸಿನಿಮಾಗಳು ನೋಡ್ಕೊಂಡು ಬೆಳೆದು, ಅವ್ರದ್ದೊಂದು ಸಾಂಗ್ ಬಂದರೆ ಎಲ್ಲೆಲ್ಲಿಂದನೋ ಒಂದು 1/2 ಕಿಲೋಮೀಟ್ರಿಂದ ಓಡಿ ಬಂದು ನೋಡ್ತಿದ್ದಿತ್ತು. ಸೊ ಐ ವೆಂಟ್ ಟು ಲಂಡನ್ ವಿತ್ ಹರ್. ಇಡೀ ಲಂಡನ್ ಒಂದಿನ ಅವ್ರ ಜೊತೆ ಕೈ ಇಟ್ಕೊಂಡು ಇಡೀ ದಿನ ವಾಕ್ ಮಾಡಿದೆ. ಆ ಮೆಮರೀಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ. ಅವ್ರು ಬಂದಿದ್ದ ಜರ್ನಿ, ಅವ್ರು ಮಾಡಿದ ಸಿನಿಮಾ, ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಈಸಿ ಫಾರ್ ಅವರ್ ಆಲ್ಸೋ. ನಾನು ಅನ್ಕೊಂಡು ವಿ ಆರ್ ಆಲ್ ಸೇಮ್, ಮೇಡ್ ದೇರ್, we should go there, that's all. Everybody's on the same damn journey is same. Everybody has struggled, no matter who you are, no matter if it's Amrita Iyengar, no matter if it's Divya Spandana, everybody would have gone, everybody would have had their journey, and that's why they are there. Amazing. So I think you touched upon a topic like how ಕೆಲವು ಸತಿ ಹೆಣ್ಮಕ್ಳಿಗೆ ಗೋಲ್ಡ್ ಡಿಗರ್ಸ್ ಅನ್ನೋ ಒಂದು ಟ್ಯಾಗ್ ಇದೆ. ದುಡ್ಡಿರೋನ ಮದುವೆ ಮಾಡ್ಕೊಂಡೆ ಲೈಫ್ ಸೆಟಲ್ ಅಂತ. ಒಂದು 20 ವರ್ಷದ ಮುಂಚೆಲ್ಲ ತುಂಬ ಕಾಮನ್ ಅದು. ಸ್ಲೋಲಿ ಈಗ ಗೋಲ್ಡ್ GOLD ಇಂದ GOAL ಗೋಲ್ಡ್ ಡಿಗರ್ಸ್ ಆಗಿ ದ ಲಾಟ್ ಆಫ್ women making their own path and then walking. So I hope the path leads you to again I want to say that the financial security is not everything.
ಫೈನಾನ್ಷಿಯಲ್ ಸೆಕ್ಯೂರಿಟಿ ಇಂದ ಆಗಿರೋರನ್ನ ತುಂಬ ಜನನ ನಾನು ತುಂಬ ಹತ್ರದಿಂದ ನೋಡಿಬಿಟ್ಟೆ. ಸಫರ್ ಮಾಡೋದನ್ನ ನೋಡಿದೆ, ಖುಷಿಯಾಗಿಲ್ಲದೆ ಇರೋದನ್ನ ನೋಡಿದೆ, ಮನೆಯಲ್ಲಿ ಸ್ಮೈಲ್ ಮಾಡಿಕೊಂಡು ಬಾತ್ರೂಮಲ್ಲಿ ನಿಂತ್ಕೊಂಡು ಅಳೋರನ್ನ ನೋಡಿದೆ. ಅಪ್ಪ ಐ ಸೆಡ್ ಫೈನಾನ್ಸು ಓಕೆ ದೇವ್ರ ಸೋ ಸ್ಟೇಬಲ್ ಇಸ್ ಸೋ ಮಚ್ ಮನಿ ಅಂತೆಲ್ಲ ಅಂದಾಗ ವೇರ್ ಇಸ್ ಯುವರ್ ಹಾರ್ಟ್, ವೇರ್ ಇಸ್ ಯೋರ್ ಮೈಂಡ್, ವೇರ್ ಇಸ್ ಯುವರ್ ಮೈಂಡ್, ವಾಟ್ ಆರ್ ಯು ಲಿವಿಂಗ್? ಇದು ವಾಟ್ ಇಸ್ ದಿಸ್ ಲೈಫ್? ಏನಿಲ್ಲ, ಕೊನೆಗೆ ತೋರಿಸ್ಬೇಕು ಹಾಗೆ ಜೀವನ ಪೂರ್ತಿ ತೋರಿಸ್ಕೊಂಡೇ ಇರ್ತೀರಾ ನೀವು. ವೆನ್ ಆರ್ ಯು ಹ್ಯಾಪಿ? ಒಂದೇ ಹಂಗೆ ಹೋಗ್ಬಿಡ್ತಾರೆ. ವೆನ್ ಆರ್ ಯು ಹ್ಯಾಪಿ? ನಾನು ಇವಾಗ ಮದುವೆಗೆ ಹೋಗ್ತಾ ಇದ್ದೀನಿ, ಶಿಟ್ ಐ ಹ್ಯಾವ್ ಟು ವೇರ್ ಎಕ್ಸ್ಪೆನ್ಸಿವ್ ಮೈಸೂರು ಸಿಲ್ಕ್ ಸಾರಿ ಟು ಶೋ ಪೀಪಲ್ ದಟ್ ಐ ಆಮ್ ಹ್ಯಾಪಿ ಇನ್ ಲೈಫ್. ಐ ವಾಂಟ್ ಟು ವೇರ್ ಅ ನೈಸ್ ಒಂದು ಒಳ್ಳೆ ಡೈಮಂಡ್ ನೆಕ್ಲೆಸ್ ಹಾಕ್ಬಿಟ್ಟು ಆಚೆ ಹೋಗ್ತೀನಿ. ಆ ಜನಕ್ಕೆ ನಾನು ಇವಳು ಸೆಟ್ಲಾದ್ಲು ಗುರು. ಏನಕ್ಕೆ? ಅವ್ರು ಬಂದು ದಿನ ನೋಡ್ತಾರಾ? ಒಂದು ಹಿಂಗೆ ಹೋಗ್ತಾರೆ, ದೇ ಡೋಂಟ್ ಗಿವ್ ಅ ಡ್ಯಾಮ್, ದೇ ಹ್ಯಾವ್ ಸೋ ಮಚ್ ಟು ಡೂ ಇನ್ ದೇರ್ ಓನ್ ಲೈಫ್. ಆ್ಯಂಡ್ ವಾಟ್ ಆರ್ ಯು ಡೂಯಿಂಗ್? ಕ್ರೈಯಿಂಗ್ ಇನ್ ಯುವರ್ ಬಾತ್ರೂಮ್.